ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯರಿಗೆ ಒಂದು ದೌರ್ಜನ್ಯ ಮಾಡ್ತಿದ್ದೆ ಅಂತ ಒಂದು ಕೇಸ್ ಆಗಿತ್ತು. ಯಾರು ಏನು ಎತ್ತ ಏನು ಮಾಡಿದ್ದಾರೆ? 6ನೇ ತಾರೀಕು ಸಂಜೆ ನಮ್ಮ 112ಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಆ 112ನವರು ಹೋಗಿ ಅಲ್ಲಿ ಅಟೆಂಡ್ ಮಾಡ್ತಾರೆ. ಅಟೆಂಡ್ ಮಾಡಿದಾಗ ಆ ಮಹಿಳೆನ ಕೇಳ್ತಾರೆ ಏನಾಗಿದೆ ಅಂತ. ಒಬ್ಬ ವ್ಯಕ್ತಿ ಸುಮಾರು 30 ವರ್ಷ ವಯಸ್ಸುಳ್ಳ ಒಬ್ಬ ವ್ಯಕ್ತಿ ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ನಡ್ಕೊಂಡು ಬರ್ದಂಥ ಮಹಿಳೆಯರಿಗೆ ಅವನು ಅಸಭ್ಯವಾಗಿ ನಡ್ಕೊಳ್ತಿರ್ತಾನೆ ಅಂತ ಹೇಳಿ ನನಗೂ ಕೂಡ ಹಾಗೆ ಮಾಡಿದ್ದಾನೆ ಅಂತ ಅವರು ಕಂಪ್ಲೇಂಟ್ ಹೇಳ್ತಾರೆ. ಆ ಮಹಿಳೆಯಿಂದ ಒಂದು ಕಂಪ್ಲೇಂಟ್ ತೊಗೊಂಡು ನಮ್ಮ ಪುಲಕೇಶಿ ನಗರದಲ್ಲಿ ಒಂದು FIR ಮಾಡ್ಕೊಳ್ತೀವಿ. 7475 BNSನಲ್ಲಿ ಸೆಕ್ಷನ್ 7475 BNSನಲ್ಲಿ ಒಂದು ಪ್ರಕರಣ ದಾಖಲಿಸ್ಕೊಂಡು ಅಷ್ಟೊತ್ತಿಗೆ ಅವನು ಅಲ್ಲಿಂದ ಹೊರಟೋಗಿರ್ತಾನೆ. ನಮ್ಮ ಪುಲಕೇಶಿ ನಗರ ಕ್ರೈಮ್ನವರು ಮತ್ತು ಸಬ್ ಇನ್ಸ್ಪೆಕ್ಟರ್ಸ್ ಒಂದು 2 ಜನ ಟೀಮ್ ಮಾಡಿ ಅವನು, ಯಾಕಂದರೆ ಭಾಳಷ್ಟು ಅದಾದ ನಂತರ ಭಾಳಷ್ಟು ಮಹಿಳೆಯರು ಬರ್ತಾರೆ, ಇಲ್ಲ ಈ ರೀತಿ ನಮಗೆ ಸಾಯಂಕಾಲ 1 ಅವರಿಂದ ಒಂದು 2-3 ಎಪಿಸೋಡ್ಸ್ ಅದು ಆಗಿರುತ್ತೆ. ಸೊ ಅವನನ್ನು ಪತ್ತೆ ಹಚ್ಚಿದಾಗ ಭಾಳಷ್ಟು ದೂರ ಒಂದು 6-7 ಕಿಲೋಮೀಟ್ರಷ್ಟು CCTV ಫಾಲೋ ಮಾಡ್ಕೊಂಡು ಹೋಗಿ ನೋಡಿದಾಗ ಅವನ ಹೆಸರು, ಅವನೊಬ್ಬ ಒಂದು ವ್ಯಕ್ತಿ ಐಡೆಂಟಿಫೈ ಆಗ್ತಾನೆ ಅಲ್ಲಿ. ಅದು ಬಾಣಸವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ರಾಮಸ್ವಾಮಿ ಪಾಳ್ಯ ಅಂತ ಇದೆ. ಆ ಏರಿಯಾದಲ್ಲಿರುವಂಥ ವ್ಯಕ್ತಿ, ಅವನ ಹೆಸರು ಮದನ್ ಅಂತ, 37 ವರ್ಷ. ಅವನು ಹಿಂದೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ಕ್ವಾಲಿಫಿಕೇಷನ್ ಬಂದು BSc ಕಂಪ್ಯೂಟರ್ ಸೈನ್ಸ್. ಸೊ ಈಗ ಕೆಲಸ ಬಿಟ್ಟಿದ್ದಾನೆ. ಕೆಲಸ ಬಿಟ್ಟು ಈಗ ಅವನು ಸ್ವಲ್ಪ ಒಂಚೂರು ಪರ್ವರ್ಟ್ನೆಸ್ ಇದೆ ಅವನಲ್ಲಿ. ಕರ್ಕೊಂಡು ಬಂದು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಅರೆಸ್ಟ್ ಮಾಡ್ಕೊಂಡ್ಮೇಲೆ ಈ ಒಂದು ಬಾಣಸವಾಡಿ ಮತ್ತು ಹೆಣ್ಣೂರು ಒಂದು 2-3 ಕಡೆ ಇದೇ ರೀತಿ ಮಾಡಿದಾಗ ಒಪ್ಕೊಂಡಿದ್ದಾನೆ. ಅವನು ನಮ್ಮ ಕಸ್ಟಡಿಗೆ ತೊಗೊಂಡಿದ್ದೀವಿ. ಸೊ ಅವನು ಹೇಳೋ ಪ್ರಕಾರ ಅವನು ಸ್ವಲ್ಪ ಒಂಚೂರು ಸಮಸ್ಯೆ ಇದ್ದಂಗಿದೆ ಅವನಿಗೆ. ಸೊ ಹಾಗಾಗಿ ಮುಂದಿನ ಕ್ರಮವನ್ನು ನಮ್ಮ ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಜರುಗಿಸಿದೆ. ಮದುವೆ ಆಗಿದೆ, ಅವನಿಗೆ ಮದುವೆ ಆಗಿದೆ. ಅದೊಂದು ಸ್ವಲ್ಪ ವೆರಿಫೈ ಮಾಡ್ತೀವಿ ಅದೊಂದು ಸ್ವಲ್ಪ. ಸೊ ಅವನ ತಂದೆ ತಾಯಿನ ಬರೋದಕ್ಕೆ ಕೇಳಿದ್ದೀವಿ. ತಂದೆ ತಾಯಿನ ಬರೋದಕ್ಕೆ ಕೇಳಿ ಇವನು ಬೇರೆ ಏನಾದರೂ ಬ್ಯಾಕ್ಗ್ರೌಂಡ್ ಇದೆಯಾ, ಸೊ ಮದುವೆ ಆಗಿ ಡೈವರ್ಸ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಅದೊಂದು ಸ್ವಲ್ಪ ವೆರಿಫಿಕೇಶನ್ ಮಾಡ್ತಾರೆ. ಬೆಂಗಳೂರಿನ ಕೆಲಸ ಮಾಡ್ತಾನೆ? ಇಲ್ಲ, ಕೆಲಸ ಬಿಟ್ಟಿದ್ದಾನೆ. ಅವನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಕೆಲಸ ಬಿಟ್ಟಿದ್ದಾನೆ, ಈಗ ನಿರುದ್ಯೋಗಿ ಆಗಿದ್ದಾನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.